ಸಿದ್ದರಾಮಯ್ಯರ ಮಂತ್ರಿಮಂಡಲದ ಕೆಲ ಮಂತ್ರಿಗಳ ನಡುವೆ ಕಿರಿಕಿರಿ ಅಥವಾ ಕಿರಿಕ್ ಜೋರಾಗಿದೆ. ಕಲಹ ಮುನ್ನೆಲೆಗೆ ಬಂದಿದೆ. ಸಿಎಂ ಆಪ್ತ ಮಂತ್ರಿಗೆ ಗುಮ್ಮಿದ ಡಿಸಿಎಂ. ಸಿದ್ದು ಮಂತ್ರಿಗಳ ನಡುವೆ ಜೋರು ಕಲಹ. ಸಿಎಂ ಆಪ್ತ ಮಂತ್ರಿಗೆ ಗುಮ್ಮಿದ ಡಿಸಿಎಂ. ಡಿಸಿಎಂ ಡಿಕೆಶಿ ಮತ್ತು ತಿಮ್ಮಾಪುರ ಚಕಮಕಿ. ಕೃಷ್ಣಾ ಮೇಲ್ದಂಡೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತದು. ನೀವೊಬ್ಬರು ಸಚಿವರು ಹೀಗೆ ಕೇಳಿದ್ರೆ ಹೇಗೆ? ಸಚಿವ ತಿಮ್ಮಾಪುರ ವಿರುದ್ಧ ಡಿಕೆ ಶಿವಕುಮಾರ್ ಗರಂ. ಅಬಕಾರಿ ಸಚಿವರು ಆರ್ಬಿ ತಿಮ್ಮಾಪುರ ಪ್ರತಿ ಎಕರೆಗೆ 40 ರಿಂದ 50 ಲಕ್ಷ ರೂಪಾಯಿ ಭೂ ಪರಿಹಾರಕ್ಕೆ ಒತ್ತಾಯ. ಅಬಕಾರಿ ಮಂತ್ರಿ ಮಾತಿಗೆ ಸಿಟ್ಟಿಗೆದ್ದ ಡಿಕೆ ಶಿವಕುಮಾರ್. ನೀವೊಬ್ಬರು ಸಚಿವರು ನೀವೇ ಈ ರೀತಿ ಮಾತಾಡೋದು ಸರಿನಾ? ಭೂ ಪರಿಹಾರಕ್ಕೆ ಒಂದು ದರ ನಿಗದಿ ಮಾಡಿದ್ದಾರೆ ಹಿಂದಿನ ಜಲಮಂತ್ರಿ. ಈಗ ನಿಮ್ಮ ಮಾತು ನಡಿಬೇಕು ಅಂತ ಒಂದಿಷ್ಟು ಪರಿಹಾರ ಹೆಚ್ಚಿಸಬಹುದು. ಆದರೆ ನೀವು ಕೇಳಿದಂತೆ 40-50 ಲಕ್ಷ ಎಲ್ಲ ಕೊಡೋದಕ್ಕೆ ಆಗಲ್ಲ ಕಣ್ರಿ. ಡಿಕೆ ಮಾತಿಗೆ ಕೌಂಟರ್ ಕೊಟ್ಟ ಸಿಎಂ ಆಪ್ತ ಸಚಿವ ತಿಮ್ಮಾಪುರ. ಜನರ ಅಭಿಪ್ರಾಯ ನಿಮ್ಮ ಗಮನಕ್ಕೆ ತರೋದು ನಮ್ಮ ಜವಾಬ್ದಾರಿ. ಅದನ್ನು ಹೇಳಬೇಕಾಗಿರೋದು ಸಚಿವರುಗಳೇ. ದಾರಿಲೋಗೋನು ಹೇಳಕ್ಕಾಗುತ್ತಾ? ನಿಮ್ಮ ಅನುಭವ ಹಾಗೂ ಅವಕಾಶದಲ್ಲಿ ನಿರ್ಧಾರ ತೆಗೆದುಕೊಳ್ಳಿ. ಡಿಕೆ ಮುಂದೆ ತೀವ್ರ ಅಸಮಾಧಾನ ಹೊರಹಾಕಿದ ಸಚಿವ ಆರ್ಬಿ ತಿಮ್ಮಾಪುರ. ಇದಕ್ಕೆ ಇನ್ನಷ್ಟು ರೊಚ್ಚಿಗೆದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನಷ್ಟು ರೊಚ್ಚಿಗೆಳ್ತಾರೆ. ಶಾಸಕರು, ರೈತ ಮುಖಂಡರುಗಳು ಮಾತನಾಡಲಿ. ನೀವು ಸಚಿವರಾಗಿ ಈ ರೀತಿ ಮಾತನಾಡಬಾರದು ಎಂದು ಡಿಕೆ ಗರಂ. ಇನ್ನು ಹೆಂಗ್ ಮಾತನಾಡಬೇಕು ಅಂತ ಹೇಳಿ ಸ್ವತಃ ಆರ್ಬಿ ತಿಮ್ಮಾಪುರರಿಗೆ ಅರ್ಥ ಆಗ್ತಿಲ್ಲ. ಕಡೆಗೆ ಖರ್ಗೆ ಮಧ್ಯಪ್ರವೇಶ, ಇಬ್ಬರನ್ನು ಸುಮ್ಮನಾಗಿಸಿದ ಪ್ರಿಯಾಂಕು. ಸಿದ್ದು ಮಂತ್ರಿಗಳ ನಡುವೆ ಜೋರು ಕಲಹ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೋಪನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಇದು ನಾವು ಹೇಳುತ್ತಿಲ್ಲ. ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ಸಿನ ಶಾಸಕರು, ಸಚಿವರುಗಳು ಕೂಡ ಭಯಪಡ್ತಾರೆ ಡಿಕೆ ಶಿವಕುಮಾರ್ ಮುಂದುಗಡೆ. ಅದರ ಅರ್ಥ ಆರ್ಬಿ ತಿಮ್ಮಾಪುರ ಭಯಪಟ್ಟರು ಅಂತಲ್ಲ, ಅವರು ಹೇಳೋ ತರಹನೇ ಹೇಳಿದ್ದಾರೆ. ನೀವೊಬ್ಬರು ಸಚಿವರು ಹೀಗೆ ಕೇಳಿದ್ರೆ ಹೇಗೆ? ಸಿಎಂ ಆಪ್ತ ಮಂತ್ರಿಗೆ ಗುಮ್ಮಿದ ಡಿಸಿಎಂ ಡಿಕೆಶಿ ಮತ್ತು ಆರ್ಬಿ ತಿಮ್ಮಾಪುರ ನಡುವೆ ಚಕಮಕಿಯಾಗಿದೆ. ಕೃಷ್ಣಾ ಮೇಲ್ದಂಡೆ ಪ್ರಗತಿ ಪರಿಶೀಲನಾ ಸಭೆ ಇತ್ತು. ಆ ಸಭೆಯಲ್ಲಿ ಒಂದು ಹೈಡ್ರಾಮಾ ನಡೆದಿರುವಂತಹದ್ದು. ನೀವೊಬ್ಬರು ಸಚಿವರು ಹೀಗೆ ಕೇಳಿದ್ರೆ ಹೇಗೆ ಅಂತ ಹೇಳೋದು. ಸಚಿವ ತಿಮ್ಮಾಪುರ ವಿರುದ್ಧ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಇನ್ನು ಪ್ರತಿ ಎಕರೆಗೆ 40 ರಿಂದ 50 ಲಕ್ಷ ರೂಪಾಯಿ ಭೂ ಪರಿಹಾರಕ್ಕೆ ಒತ್ತಾಯ. ನೋಡಿ, ಈಗ ಮೇಲ್ದಂಡೆ ಕಾಮಗಾರಿ ನಡೆದ್ರೆ ಅಲ್ಲಿ ರೈತರ ಭೂಮಿ ಪಡೆಯಬೇಕಾಗಿ ಬರುತ್ತೆ, ಒತ್ತುವರಿ ಮಾಡ್ಕೋಬೇಕಾಗಿ ಬರುತ್ತೆ. ಒತ್ತುವರಿ ಯಾಕೆ? ಕಾರಣ ಮೇಲ್ದಂಡೆ ಕಾಮಗಾರಿ ಆಗಬೇಕು ಅಂದ್ರೆ ಒಂದಷ್ಟು ರೈತರ ಭೂಮಿಗಳು ಪಡ್ಕೋಬೇಕು. ಆ ಪಡೆದುಕೊಂಡಾಗ ಭೂ ಪರಿಹಾರ ಅಂತ ಹೇಳಿಕೊಳ್ಬೇಕಾಗಿ ಬರುತ್ತೆ ಸರ್ಕಾರದ ಕಡೆಯಿಂದ. ಆ ಭೂ ಪರಿಹಾರ 40 ರಿಂದ 50 ಲಕ್ಷ ಕೊಡಬೇಕಾಗಿ ಬರುತ್ತೆ ಅಂತ ಹೇಳಿ ಒಬ್ಬ ಸಚಿವರು ತನ್ನ ವ್ಯಾಪ್ತಿಗೆ ಬರುವಂಥ ಕ್ಷೇತ್ರದ ಬಗ್ಗೆ ಅಥವಾ ಜನಪರ, ರೈತಪರ ಮಾತನಾಡಿದ್ರೆ ಅದು ತಪ್ಪಿಲ್ಲ. ಬೇರೆ ತರಹ ಪ್ರತಿಕ್ರಿಯೆ ಕೊಡಬಹುದಾಗಿತ್ತು ಡಿಕೆ ಶಿವಕುಮಾರ್. ಆದರೆ ಅಬಕಾರಿ ಮಂತ್ರಿ ಮಾತಿಗೆ ಸಿಟ್ಟಿಗೆದ್ದವರಂತೆ ಡಿಕೆ ಶಿವಕುಮಾರ್ ಅವರು. ನೀವೊಬ್ಬರು ಸಚಿವರು ನೀವೇ ಈ ರೀತಿ ಮಾತಾಡೋದು ಸರಿನಾ? ಏನು ನಿಮ್ಮ ಮನೆ ಅರ್ಧ ಎಕರೆ ಜಾಗ ಕೊಡಿ ಅಂದ್ರೆ ಆರ್ಬಿ ತಿಮ್ಮಾಪುರ? ಭೂ ಪರಿಹಾರಕ್ಕೆ ಒಂದು ದರ ನಿಗದಿ ಮಾಡಿದ್ದಾರೆ ಹಿಂದಿನ ಜಲಮಂತ್ರಿ. ಈಗ ಜಲಮಂತ್ರಿ ಡಿಕೆ ಶಿವಕುಮಾರ್. ಈ ಹಿಂದೆ ಒಬ್ರು ಜಲಮಂತ್ರಿ ಇದ್ರಲ್ಲ, ಅವರು ಅದನ್ನ ನಿಗದಿ ಮಾಡಿದ್ದಾರೆ. ಈಗ ನಿಮ್ಮ ಮಾತು ನಡಿಬೇಕು ಅಂತ ಒಂದಿಷ್ಟು ಪರಿಹಾರ ಹೆಚ್ಚಿಸಬಹುದು. ಆರ್ಬಿ ತಿಮ್ಮಾಪುರ ಅವರು ಹೇಳ್ತಿದಾರಲ್ಲ, ಸೊ ಹಾಗಾಗಿ ಸ್ವಲ್ಪ ಪ್ರಭಾವಿ ಇರ್ತಕ್ಕಂಥ ಸಚಿವರು ಒಂದು ಸ್ವಲ್ಪ ಜಾಸ್ತಿ ಮಾಡಬಹುದು. ಸೊ ಆದರೆ ನೀವು ಕೇಳಿದಂತೆ 40-50 ಲಕ್ಷ ಎಲ್ಲ ಕೊಡೋದಕ್ಕಾಗಲ್ಲ ಕಣ್ರಿ. ಡಿಕೆ ಮಾತಿಗೆ ಕೌಂಟರ್ ಕೊಟ್ಟ ಸಿಎಂ ಆಪ್ತ ಸಚಿವ ತಿಮ್ಮಾಪುರ. ಜನರ ಅಭಿಪ್ರಾಯ ನಿಮ್ಮ ಗಮನಕ್ಕೆ ತರೋದು ನನ್ನ ಜವಾಬ್ದಾರಿ. ಕರೆಕ್ಟಾಗಿ ಹೇಳಿದ್ದಾರೆ. ಕಾರಣ ಜನಪ್ರತಿನಿಧಿ, ಚುನಾಯಿತ ಪ್ರತಿನಿಧಿ, ಜನರೇ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿರ್ತಾರೆ. ಜನರ ಅಭಿಪ್ರಾಯ, ಜನರ ನಾಡಿ ಮಿಡಿತ, ಜನ ಆ ಭಾಗದ ಏಳಿಗೆಯ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಅದನ್ನ ಜಲಮಂತ್ರಿಗೆ ತಿಳಿಸೋದು ಸಚಿವರಾದಂಥ ಆರ್ಬಿ ತಿಮ್ಮಾಪುರ ಜವಾಬ್ದಾರಿನೇ. ಆ ಕೆಲಸನ ತಿಮ್ಮಾಪುರ ಮಾಡಿದ್ದಾರೆ. ಸೊ ನಿಮ್ಮ ಅನುಭವ ಹಾಗೂ ಅವಕಾಶದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಅಧಿಕಾರ ಅಥವಾ ಅವಕಾಶ, ಅದರಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅದರ ಅರ್ಥ ಸ್ವಲ್ಪ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಅಂತ.
ಡಿಕೆ ಮುಂದೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದ ಸಚಿವ ತಿಮ್ಮಾಪುರ. ಇದಕ್ಕಿನ್ನೆಷ್ಟು ರೊಚ್ಚಿಗೆದ್ದ ಡಿಸಿಎಂ ಡಿಕೆ ಶಿವಕುಮಾರ್, ಶಾಸಕರು, ರೈತ ಮುಖಂಡರುಗಳು ಮಾತನಾಡಲಿ, ನೀವು ಸಚಿವರಾಗಿ ಈ ರೀತಿ ಮಾತನಾಡಬಾರದು ಎಂದು ಡಿಕೆ ಗರಂ ಆಗಿದ್ದಾರೆ. ಕಡೆಗೆ ಖರ್ಗೆ ಮಧ್ಯಪ್ರವೇಶ ಮಾಡಿದ್ರು. ಇಬ್ಬರನ್ನು ಸುಮ್ಮನಾಗಿಸಿದ ಪ್ರಿಯಾಂಕ್ ಖರ್ಗೆ ಒಟ್ಟಾರೆ ಸಿದ್ದು ಅಥವಾ ಸಿದ್ದರಾಮಯ್ಯರ ಮಂತ್ರಿಮಂಡಲದ ಕೆಲ ಸಚಿವರುಗಳಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.